ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗಷ್ಟೇ ಅಮೆರಿಕದ ನೆಲದಲ್ಲಿ ನಿಂತು ಭಾರತದ ರಕ್ಷಣಾ ಸಚಿವರೊಂದು ಹೇಳಿಕೆಯನ್ನು ಕೊಟ್ಟರು. ಭಾರತದ ತಂಟೆಗೆ ಯಾರೇ ಬಂದರೂ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗುತ್ತೆ ಅನ್ನೋದು ಅವರ ಮಾತಿನ ಅರ್ಥ. ಇಲ್ಲಿ ರಾಜನಾಥ್ ಸಿಂಗ್ ಯಾರಿಗೆ ಈ ಎಚ್ಚರಿಕೆಯನ್ನು ಕೊಟ್ಟರು ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿರಲಿಲ್ಲ. ಅದು ಇಡೀ ಜಗತ್ತಿಗೆ ಸ್ಪಷ್ಟವಾಗಿತ್ತು. ಚೈನಾದ ಆಕ್ರಮಣಕಾರಿ ನೀತಿ ಹಾಗೂ ಕುತಂತ್ರಗಳ ವಿರುದ್ಧ ಭಾರತ ಅತ್ಯಂತ ಕಠಿಣವಾಗಿ ವರ್ತಿಸುತ್ತೆ ಅನ್ನೋದನ್ನ ರಾಜನಾಥ್ ಸಿಂಗ್ ಮತ್ತೊಮ್ಮೆ ಅಲ್ಲಿ ಸ್ಪಷ್ಟಪಡಿಸಿದರು. ಇನ್ನು ಭಾರತದ ಈ ಎಚ್ಚರಿಕೆ ಇದೆಯಲ್ಲ, ಅದನ್ನ ಭಾರತ ಬಾಯ್ಬಿಟ್ಟು ಹೇಳಬೇಕಾದ ಅಗತ್ಯನೂ ಚೈನಾಗಿರಲಿಲ್ಲ. ಕಳೆದ 2 ವರ್ಷಗಳಲ್ಲಿ ಭಾರತ ಮತ್ತು ಚೈನಾದ ಗಡಿಯಲ್ಲಿ ನಡೆದ ಘಟನೆಗಳು ಭಾರತದ ಶಕ್ತಿ ಏನು ಅನ್ನೋದನ್ನ ಚೈನಾಗೆ ಮನವರಿಕೆ ಮಾಡಿಕೊಟ್ಟಿವೆ. ಇದೇ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡೇ ರಾಜನಾಥ್ ಸಿಂಗ್ ಚೈನಾಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಯಿತು. ಭಾರತದ ಬಗ್ಗೆ ಪಾಶ್ಚಿಮಾತ್ಯ ಜಗತ್ತು ಹೆಮ್ಮೆಯಿಂದ ನೋಡೋದಕ್ಕೆ ಕೂಡ ಕಾರಣವಾಯಿತು. ಹಾಗಾದ್ರೆ ಭಾರತ ಚೈನಾಗೆ ಇಷ್ಟೊಂದು ಗಟ್ಟಿ ದನಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇರೋದು ಯಾಕೆ? ಭಾರತಕ್ಕೆ ಈ ಮಟ್ಟದ ಧೈರ್ಯವನ್ನ ತಂದ ಆ ಘಟನೆಗಳು ಯಾವುವು ಅನ್ನೋ ಬಗ್ಗೆ ಒಂದಷ್ಟು ಇಲ್ಲಿ ಗಮನ ಹರಿಸೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಭಾರತ ಈ ಹಿಂದಿನಂತಿಲ್ಲ. ಭಾರತ ಬದಲಾಗ್ತಾ ಇದೆ. ಹಾಗಂತ ಹೇಳಿದ ಕೂಡಲೇ ಒಂದಷ್ಟು ಜನ ಜಗಳಕ್ಕೆ ಬಂದುಬಿಡ್ತಾರೆ. ಭಾರತ ಬದಲಾಗ್ತಿದೆ ಅಂದ ಕೂಡಲೇ ಯಾವುದೋ ಸರ್ಕಾರದ ಬಾವುಟ ಹಿಡಿತಿದ್ದಾರೇನೋ ಅನ್ನೋ ಥರ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ನಮಗೆ ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಕಾಲ ಉರುಳಿದ ಹಾಗೆ ಪ್ರತಿಯೊಂದು ಬದಲಾಗುತ್ತೆ. ದೇಶ ಬದಲಾಗುತ್ತೆ, ಅಲ್ಲಿನ ಜನರ ಯೋಚನಾ ಶಕ್ತಿಗಳು ಬದಲಾಗುತ್ತವೆ, ಅವರ ಅಗತ್ಯಗಳು ಪ್ರಿಯಾರಿಟಿಗಳು ಬದಲಾಗ್ತಾ ಹೋಗುತ್ತವೆ. ಹಾಗೆ ಒಂದು ದೇಶ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಬೇಕಾದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಅನಿವಾರ್ಯವಾಗಿ ಮಾಡಿಕೊಳ್ಳಲೇಬೇಕಾಗಿ ಬರುತ್ತೆ. ಜಗತ್ತಲ್ಲಿ ಕೆಲವರ ಬುದ್ಧಿಯನ್ನು ಹೊರತುಪಡಿಸಿದರೆ ಮಿಕ್ಕಿದ್ಯಾವುದೂ ಕೂಡ ನಿಂತ ಕಡೆಯೇ ನಿಂತಿರೋದಿಲ್ಲ, ಬದಲಾಗ್ತಲೇ ಇರುತ್ತೆ. ಹಾಗಲ್ಲದೆ ಹೋಗಿದ್ರೆ 1947, 1965, 1967, 71, 84, 1999 ಸಂಘರ್ಷಗಳಲ್ಲಿ ನಮಗೆ ಗೆಲುವು ಸಿಗ್ತಾ ಹೋಗ್ತಾ ಇರಲಿಲ್ಲ. ಅವತ್ತಿನ ನಮ್ಮ ಗೆಲುವನ್ನು ಸಂಭ್ರಮಿಸುವ ಜನ, ಅದನ್ನು ನಮ್ಮ ಹೆಮ್ಮೆ ಅಂದ್ಕೊಳ್ಳೋ ಜನ ಇವತ್ತು ಕೂಡ ಭಾರತೀಯ ಸೈನ್ಯದಲ್ಲಾಗ್ತಾ ಇರೋ ಬದಲಾವಣೆಗಳನ್ನು ಕಂಡು ಹೆಮ್ಮೆ ಪಡಬೇಕೇ ಹೊರತು ಯಾವುದೋ ಪಕ್ಷ ಅಧಿಕಾರದಲ್ಲಿದೆ ಅದನ್ನು ನಾವು ವಿರೋಧಿಸ್ತೀವಿ, ಆಳುವ ಪಕ್ಷದ ಜೊತೆಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿವೆ ಅನ್ನೋ ಕಾರಣಕ್ಕೆ ದೇಶದ ಪ್ರಗತಿಯನ್ನು ವಿರೋಧಿಸಿ, ದೇಶದಲ್ಲಾಗ್ತಾ ಇರೋ ಬದಲಾವಣೆಗಳನ್ನು ವಿರೋಧಿಸಿ ಮಾತನಾಡಬಾರದು. ಚುನಾವಣೆಗಳು ಬಂದಾಗ ಮಾತ್ರ ರಾಜಕೀಯ, ಉಳಿದ ಎಲ್ಲ ಸಮಯದಲ್ಲೂ ಕೂಡ ದೇಶದ ಜೊತೆಗೆ ನಿಂತ್ಕೊಳ್ಳುವ ಮನಸ್ಥಿತಿ ನಮ್ಮದಾಗಬೇಕು. ಆದರೆ ಏನು ಮಾಡೋದು, ಈ ದೇಶದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ಚುನಾವಣೆಗಳು ನಡೀತಲೇ ಇರುತ್ತವೆ. ಹೀಗಾಗಿ ನಮಗೆ 365 ದಿನಾನೂ ರಾಜಕೀಯನೇ ರಾಜಕೀಯ. ಅದಿರಲಿ ಬಿಡಿ, ಈಗ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಭಾರತ ಬದಲಾಗ್ತಾ ಇದೆ. ಈ ಬದಲಾವಣೆಯೇ ಇವತ್ತು ಭಾರತವನ್ನು ವಿಶ್ವಮಟ್ಟದಲ್ಲಿ ಗುರುತಿಸೋದಕ್ಕೆ ಕಾರಣ ಆಗ್ತಾ ಇದೆ. ಭಾರತ ಎಲ್ಲ ರೀತಿಯಲ್ಲೂ ಕೂಡ ಡಿಫೆನ್ಸಿವ್ ಮೋಡ್ನಿಂದ ಅಫೆನ್ಸಿವ್ ಮೋಡ್ನತ್ತ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ಭಾರತೀಯ ಸೇನೆಯಂತೂ ಮುಟ್ಟಿದರೆ ಸುಟ್ಟೇ ಬಿಡ್ತೀವಿ ಅನ್ನೋಷ್ಟು ಬದಲಾಗಿ ಹೋಗಿದೆ. ಇದು ಪಾಕಿಸ್ತಾನಕ್ಕೆ ಬಿಡಿ, ಚೈನಾಗೆ ಕೂಡ ಅತ್ಯಂತ ಧೈರ್ಯದಿಂದ ಎಚ್ಚರಿಕೆ ಕೊಡೋ ಮಟ್ಟಕ್ಕೆ ಭಾರತವನ್ನು ಕರ್ಕೊಂಡು ಬಂದಿದೆ. ಇದೇ ಕಾರಣಕ್ಕೆ ಈಗ ಇಡೀ ವಿಶ್ವ ಭಾರತದ ಕಡೆಗೆ ಅತ್ಯಂತ ಅಚ್ಚರಿಯಿಂದ ನೋಡೋದಕ್ಕೆ ಶುರು ಮಾಡಿರುವುದು ಮತ್ತು ಭಾರತದ ಪ್ರತಿ ಹೆಜ್ಜೆಯನ್ನು ಕೂಡ ಎಚ್ಚರಿಕೆಯಿಂದ ಗಮನಿಸೋ ಥರದ ವಾತಾವರಣ ನಿರ್ಮಾಣ ಆಗಿರೋದು. ಗೆಳೆಯರೆ, 2020 ಅನ್ನೋದು ಇಡೀ ಜಗತ್ತಿಗೆ ಸಂಕಷ್ಟವನ್ನು ತಂದಿಟ್ಟು ವರ್ಷ. ಇದೇ ವರ್ಷದಲ್ಲೇ ಚೀನಾ ಭಾರತದ ವಿರುದ್ಧ ಬಹುದೊಡ್ಡ ಮಸಲತ್ತನ್ನು ಮಾಡಿತು. ಪಾಂಗಾಂಗ್ ಸರೋವರದ ಬಳಿ ಭಾರತೀಯ ಭದ್ರತಾ ಪಡೆಗಳ ಜೊತೆ ಗಸ್ತು ವಿಚಾರಕ್ಕೆ ಜಗಳ ಮಾಡಿದ್ದ ಚೈನಾ ಸೈನ್ಯ ಆನಂತರ ಅದನ್ನು ಬಹಳ ದೊಡ್ಡದಾಗಿ ಬಿಂಬಿಸಿತು. ಚೈನಾದ ಮಾಧ್ಯಮಗಳು 1962ರ ಭಾರತದ ಸೋಲನ್ನು ನೆನಪಿಸುವ ವರದಿಗಳನ್ನು ಪದೇ ಪದೇ ಪ್ರಕಟಿಸುವ ಮೂಲಕ ಭಾರತ ಚೀನಾಕ್ಕೆ ಯಾವುದೇ ರೀತಿಯಲ್ಲೂ ಸರಿಸಮ ಅಲ್ಲ ಅಂತ ಘಂಟಾಘೋಷವಾಗಿ ಹೇಳೋದಕ್ಕೆ ಶುರು ಮಾಡಿದ್ವು. ಆದರೆ ಭಾರತ ಮಾತ್ರ ಈ ಬಾರಿ ಚೈನಾಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಸಿದ್ಧವಾಗಿ ನಿಂತುಕೊಳ್ತು. ಅದರಂತೆ ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, CDS ಬಿಪಿನ್ ರಾವತ್, ಸೇನಾ ಮುಖ್ಯಸ್ಥ ಜನರಲ್ MM ನರಾವಣೆ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಅವರ ತಂಡ ಒಂದು ಅತ್ಯದ್ಭುತವಾದ ತಂತ್ರವನ್ನು ಅಲ್ಲಿ ರೂಪಿಸಿತು. ಅದರಂತೆ ಲದಾಖ್ನ ಗಡಿಯಲ್ಲಿ ಚೈನಾದ ಸೈನ್ಯಕ್ಕೆ ಸರಿಸಮಾನವಾಗಿ ಭಾರತೀಯ ಸೇನೆಯನ್ನು ತಂದು ನಿಲ್ಲಿಸಲಾಯಿತು. ಯುದ್ಧೋಪಕರಣಗಳು, ಕ್ಷಿಪಣಿಗಳು, ಟ್ಯಾಂಕುಗಳು ಗಡಿಯನ್ನು ತಲುಪಿದ್ವು. ಅದೇ ಹೊತ್ತಿಗೆ ಅಲ್ಲಿ ಇನ್ನೊಂದು ಅನಾಹುತ ನಡೆದೋಯ್ತು. ಅದೇ ಗಲ್ವಾನ್ ವ್ಯಾಲಿ ಸಂಘರ್ಷ. ಗಲ್ವಾನ್ ವ್ಯಾಲಿ ಸಂಘರ್ಷದಲ್ಲಿ ಭಾರತೀಯ ಪಡೆಯ ಬಿಹಾರ್ ರೆಜಿಮೆಂಟ್ನ 20 ಮಂದಿ ವೀರಪುತ್ರರನ್ನು ಭಾರತ ಕಳ್ಕೋಬೇಕಾಗಿ ಬಂತು. ಕರ್ನಲ್ ಸಂತೋಷ್ ಬಾಬು ಹಾಗೂ ಇನ್ನಿತರರ ಪ್ರಾಣತ್ಯಾಗ ಅಲ್ಲವತ್ತು ಗಡಿ ರಕ್ಷಣೆಯ ವಿಷಯದಲ್ಲಿ ಭಾರತ ಎಷ್ಟು ಕಠಿಣವಾಗಿರುತ್ತೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿತು.
ಚೀನಾ ತನ್ನ ಕಡೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಬೊಬ್ಬೆ ಹೊಡೆದ್ರೂ ಕೂಡ ಭಾರತಕ್ಕಿಂತಲೂ ಡಬ್ಬಲ್ ಸಂಖ್ಯೆಯಲ್ಲಿ ಚೈನಾ ಸೈನಿಕರನ್ನ ಭಾರತೀಯ ಪಡೆಗಳು ಬಡಿದು ಹಾಕಿದ್ವು ಅನ್ನೋ ವಿಷಯ ಅಮೆರಿಕದ ಬೇಹುಗಾರಿಕಾ ಮೂಲಗಳಿಂದ ಹೊರಬಿತ್ತು. ಅಷ್ಟೇ ಅಲ್ಲ, ಭಾರತವನ್ನು ಮುಟ್ಟಿದ್ರೆ ಭಯಾನಕ ಪ್ರಮಾಣದಲ್ಲಿ ಹೊಡೆತ ತಿನ್ನಬೇಕಾಗುತ್ತೆ ಅನ್ನೋದನ್ನ ಚೈನಾಗೆ ಅರ್ಥ ಮಾಡಿಸಿದ ಸಂಘರ್ಷ ಅದು. ಆದರೆ ಅದು ಚೈನಾ, ಅದರ ಬಾಲಕ್ಕೆ ದಬ್ಬೆ ಕಟ್ಟೋದಕ್ಕೆ ಯಾರಿಂದ ಸಾಧ್ಯ? ಅಷ್ಟೇ ಅಲ್ಲ, ಭಾರತಕ್ಕಿಂತ ತಾನು ಅತ್ಯಂತ ಶಕ್ತಿಶಾಲಿ ಅಂತ ಬಿಂಬಿಸ್ಕೊಳ್ತಾ ಇದ್ದ, ವಿಶ್ವದ ಅತಿದೊಡ್ಡ ಶಕ್ತಿಯಾಗಿ ಬೆಳೀತಾ ಇದ್ದೀನಿ ಅಂತ ತನ್ನ ದೇಶದ ಜನಕ್ಕೆ ಹೇಳ್ಕೊಳ್ತಾ ಇದ್ದ ಚೈನಾಗೆ ಭಾರತೀಯ ಯೋಧರ ಕೈಯಲ್ಲಿ ತನ್ನ 40ಕ್ಕೂ ಹೆಚ್ಚು ಸೈನಿಕರು ಸಾವಿಗೀಡಾದರು ಅನ್ನೋದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿನ ಜನರಲ್ಲಿ ಚೈನಾ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ, ಅಪನಂಬಿಕೆಗಳು ಹುಟ್ಕೊಳ್ತವಲ್ಲ, ಅದನ್ನು ತಣಿಸೋದು ಹೇಗೆ? ಹೀಗಾಗಿ ಚೈನಾ ಭಾರತದ ವಿಷಯದಲ್ಲಿ ಮತ್ತಷ್ಟು ಅಗ್ರೆಸಿವ್ ಆಯಿತು. ಭಾರತದ ವಾಯುಪಡೆ ವಿರುದ್ಧ ರಷ್ಯಾದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತಂದು ನಿಲ್ಲಿಸ್ತು. ಕ್ಷಿಪಣಿಗಳು, ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳನ್ನು ಹುಟನ್ ವಾಯುನೆಲೆಯಲ್ಲಿ ನಿಲ್ಲಿಸ್ತು. ತನ್ನ ಗಸ್ತು ಪಡೆಯನ್ನು ಹೆಚ್ಚು ಮಾಡುವುದರ ಜೊತೆಗೆ ಸುಮಾರು 60,000 ಸೈನಿಕರನ್ನು ಗಡಿಗೆ ತಂದು ಗಡಿಯಲ್ಲಿನ ವಾತಾವರಣವನ್ನು ಇನ್ನಷ್ಟು ಉದ್ವಿಗ್ನಗೊಳಿಸಿತು. ಈ ಮೂಲಕ ತಾನು ಭಾರತದ ಮೇಲೆ ಯುದ್ಧವನ್ನು ಮಾಡೇ ಬಿಡ್ತೀನಿ ಅನ್ನೋ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡೋದರಲ್ಲಿ ಚೈನಾ ಯಶಸ್ವಿ ಕೂಡ ಆಯಿತು. ಅಲ್ಲದೆ ಇದು ಭಾರತವನ್ನು ಬೆದರಿಸಿ ಬಿಡುತ್ತೆ, ಅವರು ಯುದ್ಧ ಮಾಡೋದಕ್ಕೆ ತಯಾರಿಲ್ಲ ಅಂತ ಚೈನಾ ಅಂದ್ಕೊಳ್ತು. ಆದರೆ ಭಾರತ ಈ ಬಾರಿ ಬದಲಾಗಿತ್ತು. ಚೈನಾಗೆ ಸರಿಸಮಾನವಾಗಿ ಭಾರತೀಯ ಯೋಧರು ಗಡಿಯಲ್ಲಿ ಬಂದು ನಿಂತರು. ಕರ್ನಲ್ ಸಂತೋಷ್ ಬಾಬು ಮತ್ತವರ ತಂಡದ ಬಲಿದಾನವನ್ನು ವ್ಯರ್ಥ ಮಾಡೋದಕ್ಕೆ ಭಾರತೀಯ ಪಡೆಗಳು ಸಿದ್ಧ ಇರಲಿಲ್ಲ. ಹೀಗಾಗಿ ಒಂದು ಕಡೆ ಚೀನಾ ಭಾರತದ ಗಡಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ನಿರ್ಮಾಣವಾದರೆ, ಮತ್ತೊಂದು ಕಡೆ ಭಾರತ ಚೀನಾದ ಮೇಲೆ ವ್ಯಾಪಾರ ನಿರ್ಬಂಧಗಳನ್ನು ಹೇರೋದಕ್ಕೆ ಶುರು ಮಾಡ್ತು. ಚೈನಾದ ಆ್ಯಪ್ಗಳನ್ನು ಬ್ಯಾನ್ ಮಾಡ್ತು. ಚೈನಾದಿಂದ ಆಮದು ಮಾಡ್ಕೊಳ್ತಾ ಇದ್ದ ಸಾಕಷ್ಟು ವಸ್ತುಗಳ ಮೇಲೆ ನಿರ್ಬಂಧವನ್ನು ಹೇರ್ತು. ಇಡೀ ಭಾರತದಲ್ಲಿ ಬಾಯ್ಕಾಟ್ ಚೀನಾ ಅನ್ನೋ ಕೂಗು ಕೂಡ ಎದ್ದುಬಿಡ್ತು. ಹೀಗಿದ್ದ ಸಂದರ್ಭದಲ್ಲೇ ಆಗಸ್ಟ್ 29 ಹಾಗೂ 30ನೇ ತಾರೀಕು ಚೀನಾದ ಸೇನೆ ಪಾಂಗಾಂಗ್ ಸರೋವರದ ಬಳಿ ಇದ್ದ ಬ್ಲಾಕ್ ಟಾಪ್ ಅಂತ ಕರೆಸಿಕೊಳ್ಳೋ ಗುರಂಗ್ ಹಿಲ್ಸ್ ಪ್ರದೇಶದಲ್ಲಿ ಕಿತಾಪತಿಯನ್ನು ಆರಂಭ ಮಾಡ್ತು. ಈ ಬ್ಲಾಕ್ ಟಾಪ್ ಅನ್ನೋದು ಅತ್ಯಂತ ಆಯಕಟ್ಟಿನ ಸ್ಥಳ. ಅಷ್ಟೇ ಅಲ್ಲದೆ ಪಾಂಗಾಂಗ್ ಸರೋವರದ ಬಳಿ ಗಡಿ ರಕ್ಷಣೆ ಮಾಡೋದಕ್ಕೆ ಇದು ತೀರಾ ಅಗತ್ಯ ಇದ್ದ ಪೋಸ್ಟು. ಆದರೆ 1962ರ ಯುದ್ಧದ ಸಮಯದಲ್ಲಿ ಈ ಬ್ಲಾಕ್ ಟಾಪ್ ಚೀನಾ ಸೈನ್ಯದ ವಶ ಆಯಿತು. ಬ್ಲಾಕ್ ಟಾಪ್ ಮೇಲೆ ಕುಳಿತ ಶತ್ರು ಭಾರತೀಯ ಸೇನೆಯನ್ನು ಸುಲಭವಾಗಿ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇಷ್ಟು ವರ್ಷ ಭಾರತ ಹಾಗೂ ಚೈನಾದ ನಡುವೆ ಅಂಥ ಸಂಘರ್ಷಗಳಿರಲಿಲ್ಲ. ಭಾರತೀಯ ಪಡೆಗಳು ಈ ಭಾಗದಲ್ಲಿ ಗಸ್ತು ತಿರುಗುವಾಗಲೆಲ್ಲ ಚೈನಾ ವಶದಲ್ಲಿದ್ದ ಈ ಬ್ಲಾಕ್ ಟಾಪ್ ಅನ್ನು ನೋಡಿ ಅವಮಾನದಿಂದ ಕುಗ್ಗಿ ಹೋಗೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು. ಅಂಥ ಕಡೆಯಲ್ಲಿ 2020ರಲ್ಲಿ ಮತ್ತೆ ಕಿತಾಪತಿ ಶುರುವಾಯಿತು. ಅಲ್ಲಿ ಚೀನಾ ಸೇನೆಯ ಜಮಾವಣೆ ಹೆಚ್ಚಾಗ್ತಿದೆ ಅನ್ನೋ ಸುದ್ದಿ ದೆಹಲಿಯನ್ನು ತಲುಪಿದ್ದೇ ತಡ. ಭಾರತ ಈ ಬಾರಿ ತಡ ಮಾಡೋದಕ್ಕೆ ಹೋಗಲಿಲ್ಲ. ನವದೆಹಲಿಯಲ್ಲಿ ಆಗಸ್ಟ್ 29ರ ರಾತ್ರಿನೇ ಒಂದು ತುರ್ತು ಸಭೆಯನ್ನು ಕರೆಯಲಾಯಿತು. ಅಲ್ಲಿ ಅವತ್ತಿನ CDS ಬಿಪಿನ್ ರಾವತ್, ಸೇನಾ ಮುಖ್ಯಸ್ಥ ಜನರಲ್ MM ನರಾವಣೆ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದ ಹಾಗೆ ಸಾಕಷ್ಟು ಮಂದಿ ಆ ಸಭೆಯಲ್ಲಿದ್ದರು. ಅಲ್ಲಿ ಒಂದು ಅತ್ಯಂತ ಮಹತ್ವದ ಹಾಗೂ ಅತ್ಯಂತ ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಅದರಂತೆ ಚೈನಾದ ಕೈಯಲ್ಲಿದ್ದ ಬ್ಲಾಕ್ ಟಾಪ್ ಅನ್ನು ಭಾರತ ವಶಪಡಿಸಿಕೊಂಡು ಬಿಡಬೇಕು. ಅದಕ್ಕಾಗಿ ಒಂದು ಸ್ಪೆಷಲ್ ಪಡೆಯನ್ನು ಕಳುಹಿಸೋದಕ್ಕೆ ಆ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ಆ ಪಡೆಯ ಹೆಸರು ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್, SSF. ಹಾಗೆ ಈ ಕಾರ್ಯಾಚರಣೆಗೆ ಆಪರೇಷನ್ ಸ್ನೋ ಲೆಪರ್ಡ್ ಅಂತ ಹೆಸರು ಕೂಡ ಇಡಲಾಯಿತು. ಗೆಳೆಯರೆ, ಈ SSF ಇದೆಯಲ್ಲ, ಇದರ ಬಗ್ಗೆ ಈ ಹಿಂದೆನೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ನಾನು ಅದರ ಬಗ್ಗೆ ಇಲ್ಲಿ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಈ ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಅನ್ನೋದು ಪರ್ವತ ಯುದ್ಧಗಳನ್ನು ಮಾಡಿ ಅಭ್ಯಾಸ ಇರುವ ಪಡೆ. ಅವರು ಹೈ ಆಲ್ಟಿಟ್ಯೂಡಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾರೆ. ಸಾಮಾನ್ಯವಾಗಿ ಭಯೋತ್ಪಾದಕರ ಕೃತ್ಯಗಳು, ಒತ್ತೆಯಾಳಗಳನ್ನು ಬಿಡಿಸೋದು, ಸ್ಪೆಷಲ್ ರೆಸ್ಕ್ಯೂ ಆಪರೇಷನ್ಗಳು, ಹೀಗೆ 10 ಹಲವು ಕಠಿಣ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುವ SSFಗೆ ಬ್ಲಾಕ್ ಟಾಪ್ ಅನ್ನು ವಶಪಡಿಸಿಕೊಳ್ಳೋ ಗುರಿಯನ್ನು ಕೊಡಲಾಯಿತು. ಈ ತಂಡದಲ್ಲಿ ಟಿಬೆಟ್ ಮೂಲದ ಸೈನಿಕರು ಹೆಚ್ಚಾಗಿದ್ದಾರೆ. ಪರ್ವತ ಯುದ್ಧಗಳಲ್ಲಿ ಅವರಿಗೆ ಹೆಚ್ಚಿನ ಪರಿಣತಿ ಇದೆ ಅನ್ನೋದು ಒಂದಾದರೆ, ಟಿಬೆಟನ್ನು ಆಕ್ರಮಿಸಿಕೊಂಡು ಅಲ್ಲಿನ ಮೂಲ ನಿವಾಸಿಗಳನ್ನು ನಿರಾಶ್ರಿತರನ್ನಾಗಿ, ಗುಲಾಮರನ್ನಾಗಿ ಮಾಡಿದ ಚೈನಾ ವಿರುದ್ಧ ಈ ಟಿಬೆಟನ್ ಯುವಕರಿಗೆ ಅಪಾರ ಪ್ರಮಾಣದ ಸಿಟ್ಟಿದೆ. ಹಾಗಾಗಿನೇ ಈ ಯೋಧರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುವ ಸೇನಾ ಮುಖ್ಯಸ್ಥ ಜನರಲ್ MM ನರಾವಣೆ ಈ ಕಾರ್ಯಾಚರಣೆಗೆ SSF ಪಡೆಯನ್ನೇ ಬಳಸಿಕೊಳ್ಳೋ ನಿರ್ಧಾರಕ್ಕೆ ಬಂದಿದ್ದರು. ಅವತ್ತು ಭಾರತೀಯ ಯೋಧರ ಪಡೆ ಅಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿಬಿಡ್ತು. ಇಂಥದ್ದೊಂದು ಘಟನೆ ಯಾವತ್ತಿಗಾದರೂ ಸಂಭವಿಸಬಹುದು ಅನ್ನೋದನ್ನ ಚೈನಾ ಊಹೆ ಮಾಡೋ ಮೊದಲೇ ಭಾರತೀಯ ಯೋಧರು ರಾತ್ರಿ ಕಳೆದು ಬೆಳಗಾಗೋ ವೇಳೆಗೆ ಬ್ಲಾಕ್ ಟಾಪ್ ಏರಿ ಅಲ್ಲಿ ಭಾರತದ ಧ್ವಜವನ್ನು ನೆಟ್ಟಿದ್ದಷ್ಟೇ ಅಲ್ಲ, ಅಲ್ಲಿಂದ ಚೈನಾದ ಯೋಧರ ಕಡೆಗೆ ಬಂದೂಕುಗಳನ್ನು ಗುರಿಯಾಗಿಸಿ ನಿಂತೇ ಬಿಟ್ರು. ಅಲ್ಲಿದ್ದ ಬೆರಳೆಣಿಕೆಯಷ್ಟು ಚೈನೀಗಳನ್ನು ಕೂಡ ಬೆಟ್ಟ ಇಳಿಸಿ ಓಡಿಸಲಾಯಿತು.
ಬರೀ ಬ್ಲಾಕ್ ಟಾಪ್ ಒಂದೇ ಅಲ್ಲ, ಅದರ ಪಕ್ಕದಲ್ಲೇ ಇರೋ ಹೆಲ್ಮೆಟ್ ಪೋಸ್ಟನ್ನು ಕೂಡ ಭಾರತೀಯ ಪಡೆಗಳು ವಶಪಡಿಸಿಕೊಂಡು 4,500 ಮೀಟರ್ನಷ್ಟು ಎತ್ತರದ ಶಿಖರದ ಮೇಲೆ ಈಗ ಭಾರತೀಯ ಯೋಧರು ಬಂದು ಕೂತಿದ್ರು. ಈ ಬ್ಲಾಕ್ ಟಾಪ್ ಅನ್ನು ವಶಪಡಿಸಿಕೊಳ್ಳೋದು ಚೈನಾಗೊಂದು ದೊಡ್ಡ ಆಘಾತ ಮಾತ್ರವಲ್ಲ, ಚೈನಾದ ಪ್ರತಿ ಚಲನವಲನ ಕೂಡ ಭಾರತೀಯ ಯೋಧರ ಕಣ್ಣಿಗೆ ಕಾಣೋ ಹಾಗಾಯಿತು. ಚೈನಾದ ಸೇನೆ ಅಲ್ಲಿನ ಕಣಿವೆಯನ್ನು ದಾಟಿ ಒಳಗೆ ಬರಬೇಕು ಅಂದರೆ ಬ್ಲಾಕ್ ಟಾಪ್ ಮೇಲಿನ ಯೋಧರ ಗುಂಡುಗಳನ್ನು ದಾಟ್ಕೊಂಡೇ ಹೋಗಬೇಕು ಅನ್ನೋ ಥರದ ಆಯಕಟ್ಟಿನ ಜಾಗ ಅದು ಮತ್ತೆ ಭಾರತದ ವಶವಾಗಿದ್ದನ್ನು ಕಂಡ ನಂತರ ಚೈನಾದ ಜಂಘಾಬಲವೇ ಉಡುಗಿ ಹೋದ ಹಾಗಾಯಿತು. ಅಲ್ಲಿಗೆ ಭಾರತದ ಶಕ್ತಿ ಸಾಮರ್ಥ್ಯಗಳಷ್ಟೇ ಅಲ್ಲ, ಟಿಬೆಟ್ ಜನರನ್ನು ಬಳಸಿ ಭಾರತ ಹೇಗೆ ಚೈನಾನ ಬಗ್ಗು ಬಡಿಯೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಕೂಡ ಶತ್ರುಗಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ತಮ್ಮ ಬಲಹೀನತೆಗಳೇನು, ಭಾರತದ ಬಲ ಏನು ಅನ್ನೋದನ್ನು ಚೈನಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಬ್ಲಾಕ್ ಟಾಪ್ ಕಾರಣ ಆಯಿತು. ಈ ಘಟನೆಯ ನಂತರ ಚೈನಾ ಮತ್ತಿನ್ಯಾವುದೇ ಆಕ್ರಮಣಕಾರಿ ಹೆಜ್ಜೆಯನ್ನು ಇಡೋದಕ್ಕೆ ಹೋಗಲಿಲ್ಲ. ಅದಾದ ನಂತರ ಒಂದಷ್ಟು ಸಣ್ಣ ಪುಟ್ಟ ಸಂಘರ್ಷಗಳು ನಡೆದದ್ದು ಬಿಟ್ಟರೆ ಗಡಿಯಲ್ಲಿ ಬಂದೂಕುಗಳು ಘರ್ಜಿಸುವ ಪ್ರಮೇಯ ಬರಲಿಲ್ಲ. ಇನ್ನು ಈ ಬ್ಲಾಕ್ ಟಾಪ್ ಮೇಲೆ ಕೂತಿದ್ರಲ್ಲ ಚೈನಾದ ಸೈನಿಕರು, ಅವರು ಯಾವುದೇ ಕಾರಣಕ್ಕೂ ಶತ್ರುಗಳು ಬೆಟ್ಟವನ್ನು ಹತ್ತಿ ಬರಬಾರದು ಅನ್ನೋ ಕಾರಣಕ್ಕೆ ಭಾರತದ ಭಾಗದಲ್ಲಿ ಸಾಕಷ್ಟು ಲ್ಯಾಂಡ್ ಮೈನ್ಗಳನ್ನು ಕೂಡ ಇರಿಸಿದ್ರು. ಈ ಬೆಟ್ಟವನ್ನು ಆಕ್ರಮಿಸಿಕೊಳ್ಳುವ ಸಂದರ್ಭದಲ್ಲಿ ಫಿಂಗರ್ 4 ಬಳಿ ಚೈನಾ ಸೈನಿಕರು ಇರಿಸಿದ್ದ ಲ್ಯಾಂಡ್ ಮೈನ್ ಸ್ಫೋಟಗೊಂಡು ವೀರ ಯೋಧ ನಯೀಮ್ ತೆನ್ಜಿನ್ ರನ್ನ ಭಾರತ ಕಳ್ಕೋಬೇಕಾಗಿ ಬಂತು. ತೆನ್ಜಿನ್ ಅವತ್ತು ಚೈನೀಯರನ್ನ ಓಡಿಸಿದ್ದ SSF ತಂಡದ ಕಂಪನಿ ಕಮಾಂಡರ್ ಆಗಿದ್ರು. ಅಲ್ಲಿಗೆ ಭಾರತದ ನೆಲವನ್ನ ಕಾಪಾಡೋ ನಿಟ್ಟಲ್ಲಿ ಟಿಬೆಟ್ನ ಯೋಧನೊಬ್ಬ ತನ್ನ ಪ್ರಾಣಾರ್ಪಣೆ ಮಾಡಿದ ಹಾಗಾಯಿತು. ಗೆಳೆಯರೆ, ಚೀನಾಗೆ ಇದು ಎಂಥ ಆಘಾತ ಅಂದರೆ, ಬೆಟ್ಟದ ಮೇಲೆ ಕೂತಿದ್ದ ಚೀನಿ ಯೋಧರನ್ನ ಭಾರತೀಯರು ಹೊಡೆದು ಕೆಳಗಿಳಿಸಿ ಕಳುಹಿಸಿದ್ರಲ್ಲ, ಅವರಲ್ಲಿಗೆ ತಲುಪೋ ಹೊತ್ತಿಗೆ ಚೀನಿ ಯೋಧರಿಗೆ ಬ್ಲಾಕ್ ಟಾಪ್ ಭಾರತದ ವಶವಾಗಿದೆ ಅನ್ನೋದು ಗೊತ್ತಾಗಿ ಹೋಗಿತ್ತು. ಅದಕ್ಕೆ ಕಾರಣವಾಗಿದ್ದು ಈ ಲ್ಯಾಂಡ್ ಮೈನ್ ಸ್ಫೋಟದ ಸದ್ದು ಕೇಳಿದ ನಂತರ ಬ್ಲಾಕ್ ಟಾಪ್ ಬಳಿಗೆ ಧಾವಿಸಿ ಬಂದ ಚೀನಾ ಸೈನಿಕರಿಗೆ ಅಲ್ಲಿ ಬೆಟ್ಟವನ್ನು ಆಕ್ರಮಿಸಿಕೊಂಡು ಕೂತಿದ್ದ ಭಾರತೀಯ ಪಡೆಗಳು ಕಾಣಿಸಿಕೊಂಡವು. ಅಲ್ಲಿಗೆ ಚೀನೀಯರು 1962ರಲ್ಲಿ ಆಕ್ರಮಿಸಿಕೊಂಡಿದ್ದ ಭಾರತಕ್ಕೆ ಸೇರಿದ್ದ ಅತ್ಯಂತ ಆಯಕಟ್ಟಿನ ಜಾಗವೊಂದು ಮತ್ತೆ ಭಾರತದ ವಶವಾದ ಹಾಗಾಯಿತು. ಸ್ನೇಹಿತರೆ, ಈ ಬ್ಲಾಕ್ ಟಾಪ್ ಅನ್ನು ವಶಪಡಿಸಿಕೊಳ್ಳೋದಕ್ಕೆ ನಡೆದ ಆಪರೇಷನ್ ಸ್ನೋ ಲೆಪರ್ಡ್ ಇದೆಯಲ್ಲ, ಇದು ಕೇವಲ ಚೈನಾಗೆ ಮಾತ್ರ ಪಾಠ ಕಲಿಸಲಿಲ್ಲ. ಅಮೆರಿಕಾದ ಕಣ್ಣುಗಳು ಭಾರತದ ಕಡೆಗೆ ತೆರೆದುಕೊಳ್ಳೋದಕ್ಕೆ ಕಾರಣವಾಗಿದ್ದು ಇದೇ ಘಟನೆ. ಅಲ್ಲಿವರೆಗೆ ಚೀನಾ ಅಂದರೆ ಭಯಾನಕ ಶಕ್ತಿ ಅಂತಲೂ ಅಪಾರವಾದ ಮಿಲಿಟರಿ ಶಕ್ತಿಯನ್ನು ಹೊಂದಿರೋ ದೇಶ ಅಂತಲೂ ಚೈನಾ ಮನಸ್ಸು ಮಾಡಿದರೆ ಯಾವುದೇ ಕಾರಣಕ್ಕೂ ಭಾರತ ಎದುರು ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಭಾವಿಸಿಕೊಂಡಿದ್ದ ಅಮೆರಿಕಾಗೆ ಚೈನಾ ಅನ್ನೋದು ಕೇವಲ ಬಟ್ಟೆ ಹಾವು ಅನ್ನೋದು ಅರ್ಥವಾಗಿದ್ದೆ ಈ ಗಡಿ ಸಂಘರ್ಷದಲ್ಲಿ. ನಿಜ, ಭಾರತಕ್ಕೆ ಹೋಲಿಕೆ ಮಾಡಿದರೆ ಚೈನಾದ ರಕ್ಷಣಾ ಬಜೆಟ್ ತುಂಬಾನೇ ದೊಡ್ಡದಿದೆ. ಅವರು ಅಲ್ಲಿ ಇಲ್ಲಿ ತಂತ್ರಜ್ಞಾನವನ್ನು ಕದ್ದು ತಮ್ಮದೇ ದೇಶದಲ್ಲಿ ಯುದ್ಧ ವಿಮಾನಗಳನ್ನು, ಯುದ್ಧ ನೌಕೆಗಳನ್ನು, ಹೆಲಿಕಾಪ್ಟರ್ಗಳನ್ನು, ಟ್ಯಾಂಕರ್ಗಳನ್ನು ಪ್ರತಿಯೊಂದನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ರಕ್ಷಣಾ ಉಪಕರಣಗಳಲ್ಲಿ ಸ್ವಾವಲಂಬನೆ ಅಷ್ಟೇ ಅಲ್ಲ, ಬೇರೆ ದೇಶಗಳಿಗೆ ರಕ್ಷಣಾ ಉಪಕರಣಗಳನ್ನು ಮಾರಾಟ ಮಾಡೋ ಮಟ್ಟಕ್ಕೆ ಚೈನಾ ಬೆಳೆದು ನಿಂತಿದೆ. ಅಲ್ಲಿ ಭಾರತಕ್ಕಿಂತ 10 ಪಟ್ಟು ಹೆಚ್ಚು ಉಪಕರಣಗಳಿವೆ. ಚೈನಾದ ನೌಕಾಪಡೆ ಭಾರತಕ್ಕಿಂತ ಸಾಕಷ್ಟು ಶಕ್ತಿಯುತವಾಗಿದೆ. ಎಲ್ಲ ನಿಜ, ಆದರೆ ಯುದ್ಧ ಮಾಡೋದಕ್ಕೆ ಕೇವಲ ಉಪಕರಣಗಳು ಮಾತ್ರ ಸಾಕಾಗೋದಿಲ್ಲ. ಇವತ್ತು ರಷ್ಯಾ ಯುಕ್ರೇನ್ ಯುದ್ಧವನ್ನು ನೋಡ್ತಾ ಇದೀವಲ್ಲ, ರಷ್ಯಾದ ಬಳಿ ಏನಿಲ್ಲ ಹೇಳಿ, ಅವರು ಕೂಡ ಜಗತ್ತಿಗೆ ಆಯುಧಗಳನ್ನು ಸರಬರಾಜು ಮಾಡ್ತಾರೆ. ಆದರೆ ಯುಕ್ರೇನ್ ಅನ್ನೋ ಪುಟ್ಟ ದೇಶದ ಯೋಧರು ರಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ರಷ್ಯಾದ ಸೈನಿಕರಿಗೆ ಯುದ್ಧ ಮಾಡಿದ ಅನುಭವ ಕಡಿಮೆ. ಚೈನಾದ ಪರಿಸ್ಥಿತಿನೂ ಇದೆ, ಅವರಿಗೂ ಯುದ್ಧದ ಅನುಭವಗಳು ತುಂಬಾ ಕಡಿಮೆ. ಅದರಲ್ಲೂ ಪರ್ವತ ಪ್ರದೇಶದ ಯುದ್ಧಕ್ಕೆ ಬೇಕಾದ ಅನುಭವ ಚೈನಾದ ಸೈನಿಕರಿಗಿಲ್ಲ. ಈಗೀಗ ಚೈನಾ ಕೂಡ ಟಿಬೆಟ್ ಯುವಕರನ್ನ ತನ್ನ ಸೇನೆಗೆ ಸೇರಿಸ್ಕೊಳ್ತಾ ಇದೆ. ಆದರೆ ಅವರು ಚೈನಾದ ಸಂಬಳಕ್ಕಾಗಿ ದುಡಿಯೋ ಯೋಧರೇ ಹೊರತು ಚೈನಾಗಾಗಿ ಅಲ್ಲ. ಹೀಗಾಗಿ ಇನ್ನು ಮುಂದೆ ಕೂಡ ಭಾರತ ಚೈನಾನ ಸಮರ್ಥವಾಗಿ ಎದುರಿಸಬಲ್ಲದು ಅನ್ನೋ ವಿಶ್ವಾಸ ಅಮೆರಿಕ ಹಾಗೂ ಇಡೀ ಜಗತ್ತಿಗೆ ಮೂಡ್ತಾ ಇದೆ. ಅದರ ಪರಿಣಾಮವೇ ಇವತ್ತು ಅಮೆರಿಕ ಚೈನಾದ ವಿರುದ್ಧ ಭಾರತವನ್ನ ವಿಶ್ವಾಸಕ್ಕೆ ತಗೊಳ್ತಾ ಇರೋದು. ಇನ್ನು ಈ ಬ್ಲಾಕ್ ಟಾಪ್ ಅನ್ನ ಭಾರತ ವಶಪಡಿಸಿಕೊಂಡಿರೋದಿದೆಯಲ್ಲ, ಇದು ಎರಡೂ ಸೇನೆಗಳು ಹಿಂದಕ್ಕೆ ಸರಿಯೋ ಮಾತುಕತೆಗಳಿಗೆ ಒಂದು ನಿರ್ದಿಷ್ಟ ದಿಕ್ಕನ್ನು ಕೂಡ ಕೊಡ್ತಾ ಇದೆ. ಈಗ ಸೇನೆಯನ್ನ ಹಿಂಪಡೆಯೋ ನಿಟ್ಟಲ್ಲಿ ಚೈನಾ ಭಾರತಕ್ಕಿಡ್ತಾ ಇರೋ ಅತಿ ಪ್ರಮುಖ ಮತ್ತು ಅತಿ ದೊಡ್ಡ ಬೇಡಿಕೆ ಅಂದರೆ ಬ್ಲಾಕ್ ಟಾಪ್ ಮೇಲೆ ಕುಳಿತಿರುವ ಭಾರತೀಯ ಯೋಧರು ಕೂಡ ಅಲ್ಲಿಂದ ಹಿಂದಕ್ಕೆ ಸರಿಬೇಕು ಅನ್ನೋದು. ಆದರೆ ಭಾರತ ಇದಕ್ಕೆ ಸುತರಾಂ ಒಪ್ತಾ ಇಲ್ಲ. ಹೀಗಾಗಿನೇ ಅಲ್ಲಿ ಸಂಪೂರ್ಣವಾಗಿ ಸೇನೆಯನ್ನ ಹಿಂದಕ್ಕೆ ಪಡೆಯುವ ಪ್ರಕ್ರಿಯೆಗಳು ನಿಧಾನಗತಿಯನ್ನು ಪಡ್ಕೊಳ್ತಾ ಇವೆ. ಯಾವುದೇ ಕಾರಣಕ್ಕೂ ಭಾರತ ಈ ಬಾರಿ ಬ್ಲಾಕ್ ಟಾಪ್ನಿಂದ ಕೆಳಗಿಳಿಯುವ ಮಾತುಗಳನ್ನು ಆಡ್ತಾ ಇಲ್ಲ. ಯಾಕೆಂದ್ರೆ ಅದು ಎಷ್ಟು ಆಯಕಟ್ಟಿನ ಜಾಗ ಅನ್ನೋದು ಭಾರತಕ್ಕೆ ಖಚಿತವಾಗಿ ಗೊತ್ತಿದೆ.
ಇನ್ನು ಈ ಆಪರೇಷನ್ ಸ್ನೋ ಲೆಪರ್ಡ್ ಇದೆಯಲ್ಲ, ಇಂಥ ಸಾಕಷ್ಟು ಕಾರ್ಯಾಚರಣೆಗಳನ್ನು ಭಾರತ ಸ್ವಾತಂತ್ರ್ಯ ಬಂದ ದಿನಗಳಿಂದಲೂ ನಡೆಸ್ತಲೇ ಬರ್ತಾ ಇದೆ. ಇದೇನು ದೊಡ್ಡ ಸಾಧನೆ ಅಂತಲ್ಲ. ಅವತ್ತು ಇವತ್ತು ಕೂಡ ಗಡಿಯನ್ನು ಕಾಪಾಡೋದು ನಮ್ಮ ಯೋಧರೇ ಹೊರತು ದೆಹಲಿಯಲ್ಲಿ ಕುಳಿತ ರಾಜಕಾರಣಿಗಳಲ್ಲ. ಆದರೆ ಆ ಯೋಧರಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಪೂರೈಸುವ ಕೆಲಸವನ್ನು ದೆಹಲಿಯಲ್ಲಿ ಕುಳಿತ ಸರ್ಕಾರಗಳೇ ಮಾಡಬೇಕು. ಇಕ್ಕಟ್ಟಿನ ಸಂದರ್ಭಗಳಲ್ಲಿ ತಕ್ಷಣದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಯಾವ ಕಾರಣಕ್ಕೂ ತಡ ಮಾಡಬಾರದು ಮತ್ತು ಪ್ರತಿಯೊಂದು ದೆಹಲಿಯನ್ನು ಕೇಳಿ ಮಾಡಬೇಕು ಅನ್ನುವ ಸಂದಿಗ್ಧ ಹಾಗೂ ಇಕ್ಕಟ್ಟಿನ ಸ್ಥಿತಿ ಗಡಿಯಲ್ಲಿ ನಿಂತ ಸೈನಿಕನಿಗೆ ಯಾವುದೇ ಕಾರಣಕ್ಕೂ ಬರಬಾರದು. ಹಾರಿಸಿದ ಗುಂಡುಗಳ ಲೆಕ್ಕವನ್ನು ಸೈನಿಕನಿಂದ ಕೇಳುವಂಥ ಪರಿಸ್ಥಿತಿ ಇರಬಾರದು. ಅವರಿಗೂ ಒಂದಷ್ಟು ಸ್ವಾತಂತ್ರ್ಯ ಮಾಡಿ ನಾವು ನೋಡ್ಕೋತೀವಿ ಅನ್ನೋ ಭರವಸೆ, ತೀವ್ರಗತಿಯ ನಿರ್ಧಾರಗಳು, ಅಗತ್ಯಗಳನ್ನು ಪೂರೈಸೋ ಕೆಲಸ ಇಷ್ಟು ಮಾಡಿಬಿಟ್ರೆ ನಮ್ಮ ಸೈನಿಕರನ್ನ ಮುಟ್ಟೋದಿಕ್ಕಾದರೂ ಇನ್ಯಾರಿಗೆ ಸಾಧ್ಯವಾದೀತು ಹೇಳಿ? ಭಾರತದ ಬಾವುಟವನ್ನಲ್ಲ, ಅದರ ನೆರಳನ್ನು ತಾಕುವ ಧೈರ್ಯ ಕೂಡ ಯಾರಿಗೂ ಬರುವುದಿಲ್ಲ. ಆ ನಿಟ್ಟಲ್ಲಿ ಕೂಡ ಭಾರತ ಈಗೀಗ ಬದಲಾಗ್ತಾ ಇದೆ. ಭಾರತದ ಈ ತೀವ್ರ ಪ್ರತಿಕ್ರಿಯೆಯ ಪರಿಣಾಮನೇ ಚೈನಾ ಇವತ್ತು ಭಾರತದ ವಿರುದ್ಧ ಯುದ್ಧಕ್ಕೆ, ದಾಳಿಗೆ ಹಿಂಜರಿತಾ ಇದೆ. ಭಾರತದ ಗಡಿಗಳಲ್ಲಿ ಹಳ್ಳಿಗಳನ್ನು ನಿರ್ಮಾಣ ಮಾಡಿ ಡ್ಯೂಯಲ್ ವಿಲೇಜ್ಗಳನ್ನು ಸ್ಥಾಪಿಸಿಕೊಳ್ತಾ ಒಂದು ಅವಕಾಶಕ್ಕಾಗಿ, ಸಮಯಕ್ಕಾಗಿ ಕಾಯ್ತಾ ಇದೆ ಚೈನಾ ಅನ್ನೋದು ಅಂತಾರಾಷ್ಟ್ರೀಯ ತಜ್ಞರ ಅಭಿಮತ. ಇದು ಗೊತ್ತಿರೋದ್ರಿಂದಲೇ ಮೊನ್ನೆ ಅಮೆರಿಕದ ನೆಲದಲ್ಲಿ ನಿಂತು ರಾಜನಾಥ್ ಸಿಂಗ್ ಚೈನಾದ ವಿರುದ್ಧ ಗುಡುಗಿದ್ದಾರೆ. ಭಾರತದತ್ತ ಕಣ್ಣೆತ್ತಿ ನೋಡಿದರೆ ಅದು ಯಾರೇ ಆದರೂ ಕಣ್ಣು ಕಿತ್ತು ಬಿಡ್ತೀವಿ ಅನ್ನೋ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಮೆರಿಕಾನು ಕೂಡ ಭಾರತ ಏನು ಸುಮ್ಮನೆ ಬಿಡ್ತಾ ಇಲ್ಲ. ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಅಮೆರಿಕ ತೀಕ್ಷ್ಣವಾಗಿ ಗಮನ ಹರಿಸ್ತಾ ಇದೆ ಅಂತ ಹೇಳಿದ ಅಮೆರಿಕ ವಿದೇಶಾಂಗ ಸಚಿವನಿಗೆ ಅದೇ ಭಾಷೆಯಲ್ಲಿ ಮೊನ್ನೆ ಭಾರತ ಉತ್ತರ ಕೊಟ್ಟಿರೋದನ್ನು ನೀವು ಕೇಳಿರಬೇಕು. ಭಾರತ ಕೂಡ ಅಮೆರಿಕಾದಲ್ಲಿನ ಮಾನವ ಹಕ್ಕುಗಳ ಬಗ್ಗೆ ಅಷ್ಟೇ ಪ್ರಮಾಣದಲ್ಲಿ ಗಮನ ಹರಿಸ್ತಾ ಇದೆ. ನಮಗೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಗಳು, ತುಷ್ಟೀಕರಣಗಳ ಅರಿವಿದೆ ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮುಲಾಜಿಲ್ಲದೆ ಕಪಾಳಕ್ಕೆ ಹೊಡೆದಂಗೆ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಯಾವತ್ತೂ ಈ ಥರದ ಪ್ರತಿಕ್ರಿಯೆಗಳನ್ನು ಇಷ್ಟು ಕಠಿಣ ಮಾತುಗಳಲ್ಲಿ ಕೊಟ್ಟಿತ್ತು ಹೇಳಿ? ಅದಕ್ಕೆ ಹೇಳಿದ್ದು ಭಾರತ ಬದಲಾಗ್ತಾ ಇದೆ, ಅದು ನಿಂತ ನೀರಾಗಿ ಉಳ್ಕೊಂಡಿಲ್ಲ. ಇವತ್ತಿನ ಅಗತ್ಯಗಳಿಗೆ, ಇವತ್ತಿನ ರೀತಿ ನೀತಿಗಳಿಗೆ ತಕ್ಕ ಹಾಗೆ ಭಾರತ ಬದಲಾಗ್ತಾ ಇದೆ. ಈ ಬದಲಾವಣೆಯೇ ಚೈನಾದಲ್ಲಿ ಭಾರತದ ಬಗ್ಗೆ ಭಯವನ್ನ, ಐರೋಪ್ಯ ಹಾಗೂ ಅಮೆರಿಕಾಗಳಿಗೆ ಭಾರತದ ಬಗ್ಗೆ ವಿಶ್ವಾಸವನ್ನ ಹೆಚ್ಚು ಮಾಡ್ತಾ ಇರೋದು. ಇದು ಗೆಳೆಯರೆ, ಚೈನಾದ ಗಡಿಯಲ್ಲಿ ನಡೆದ ಆಪರೇಷನ್ ಸ್ನೋ ಲೆಪರ್ಡ್ ಹಾಗೂ ಚೈನಾದ ವಿಷಯದಲ್ಲಿ ಬದಲಾಗ್ತಾ ಇರೋ ಭಾರತದ ಕುರಿತಾದ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.